ಮಾತೆ ತಮ್ಮ ಕಣ್ತೆರೆದು ನೋಡಿದಾಗ ಸೂರ್ಯದೇವ ಉದಯವಾಗ್ತಿದ್ದ. ಅವರಿಬ್ಬರ ಮಿಲನದಿಂದ ಇಡೀ ಕೈಲಾಸ ಪವಿತ್ರ ಪ್ರೇಮದ ಸುಗಂಧದಿಂದ ತುಂಬ ಹೋಗ್ತಿತ್ತು ಪ್ರಭು. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಶಂಕರ ಸಂಕಟ ಹರಿಸೋ ಶಂಕರ ಸಂಕಟ ಹರಿಸೋ. ಕೈಲಾಸವಾಸಿ ಪರಮೇಶ್ವರನಿಗೆ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅವರಿಬ್ಬರ ದರ್ಶನ ಆಗ್ತಿದ್ದ ಹಾಗೆ ನಮ್ಮೆಲ್ಲ ನೋವುಗಳು ಮಾಯ ಆಗ್ಬಿಡ್ತಿತ್ತು ಪ್ರಭು. ಆದ್ರೂ ಇಷ್ಟು ಪ್ರೀತಿ ನಂತರನೂ ಇವರಿಬ್ರು ಹೇಗ್ ದೂರ ಆದ್ರು? ಅದನ್ನ ಹೇಳೋದು ಕಷ್ಟ ಪ್ರಭು. ಆದ್ರೆ ನನ್ನ ಅಲ್ಪ ಬುದ್ಧಿಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟನ್ನ ನಿಮಗೆ ಹೇಳ್ತೀನಿ. ಅವರಿಬ್ಬರ ಪ್ರೀತಿಲಿ ಏನೂ ಕೊರತೆ ಇರಲಿಲ್ಲ. ಆದ್ರೆ ಅವರಿಬ್ರು ಬೇರೆ ಜಗತ್ತಿನಿಂದ ಬಂದಿದ್ರು. ಒಂದು ಕಡೆ ಸನ್ಯಾಸ ಮತ್ತೆ ತಪಸ್ಸಿಗಾಗಿ ಕೈಲಾಸದಲ್ಲಿ ನಮ್ಮ ಪ್ರಭುಗಳಿದ್ರು. ಇನ್ನೊಂದು ಕಡೆ ಮಾತೆ ಅನ್ನಪೂರ್ಣ ಗೃಹಸ್ಥಿ ಮತ್ತೆ ಸಾಮಾಜಿಕ ಜೀವನದಲ್ಲಿ ಬೆಳೆದಿರುವಂತಹ ನಮ್ಮ ಮಾತೆ ಪಾರ್ವತಿ ದೇವಿ. ಇವತ್ತಿನ ಈ ಮಹಾಮಿಲನ ತುಂಬಾ ವಿಶೇಷ. ಇವತ್ತು ನನ್ನ ಶೃಂಗಾರನೂ ಅಷ್ಟೇ ವಿಶೇಷವಾಗಿರ್ಬೇಕು. ಇವತ್ತು ನನ್ನ ಬಳೆಗಳು, ನನ್ನ ಗೆಜ್ಜೆ, ಕಂಠಹಾರ ಎಲ್ಲ ವಿಶೇಷವಾಗಿರ್ಬೇಕು. ಮತ್ತೆ ವಿಜಯ, ಎಲ್ಲಕ್ಕಿಂತ ವಿಶೇಷ ಏನು ಅಂದ್ರೆ ನಮ್ಮ ಸಖಿ ಪಾರ್ವತಿ ಒಂದೇ ದಿನದಲ್ಲಿ ಮಹಾದೇವಂಗೆ ಗೃಹಸ್ಥಾಶ್ರಮದ ಪೂರ್ತಿ ವರ್ಣಮಾಲೆ ಕಲಿಸ್ಬಿಟ್ಲು. ಸತ್ಯ ಹೇಳ್ದೆ ಜಯ. ಅಂದಹಾಗೆ ನೆನ್ನೆ ನೀನು ಎಷ್ಟು ಸೆಟ್ ಮಾಡ್ಕೊಂಡಿದ್ದೆ ಮಹಾದೇವನ್ ಮೇಲೆ? ನಾವು ಪತಿ ಪತ್ನಿ ವಿಜಯ. ಕೋಪ ಬಂದ್ರು ಒಬ್ರಿಂದ ಒಬ್ರು ತುಂಬಾ ಹೊತ್ತು ದೂರ ಇರೋದಕ್ಕಾಗಲ್ಲ. ಆಮೇಲೆ ಒಂದು ದಿನ ಮಾತೆ ಪಾರ್ವತಿಯ ತಾಯಿ ತಮ್ಮ ಮಗಳನ್ನ ನೋಡೋದಕ್ಕೆ ಕೈಲಾಸಕ್ಕೆ ಬಂದ್ರು. ಪ್ರಭು, ಮಾತೆ ಪಾರ್ವತಿಯವರಮ್ಮ ನಿಮ್ಮ ಮತ್ತೆ ಕೈಲಾಸಕ್ಕೆ ಬರ್ತಿದ್ದಾರೆ. ನಮ್ಮಮ್ಮ ಇಲ್ಲಿ ಕೈಲಾಸದಲ್ಲ. ಅಮ್ಮ, ತಾಯಿಯ ಹೃದಯಕ್ಕೆ ತನ್ನ ಮಗಳನ್ನ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನೋಡಿ ಸಹಿಸಿಕೊಳ್ಳೋದಕ್ಕಾಗ್ಲಿಲ್ಲ. ನೀನ್ ಚೆನ್ನಾಗಿದ್ಯಾ ಅಲ್ವಾ? ಇಲ್ಲಿ ಸುಖವಾಗಿದ್ಯಾ ತಾನೆ? ಹಾ, ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನನಗೆ ಇಲ್ಲಿ ಯಾವುದೇ ರೀತಿ ಕೊರತೆನೂ ಇಲ್ಲ ಅಮ್ಮ. ನಿಮ್ಮ ಅಳಿಯ ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆದ್ರೆ ನನ್ಗೇನೋ ಹಾಗನ್ನಿಸ್ತಾ ಇಲ್ವಲ್ಲ. ಇಲ್ಲಿಗೆ ಬಂದಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ಹಾಗ್ಯಾಕೆ ಹೇಳ್ತಿದ್ದೀರಾ? ಅಂತದ್ ಏನಾಯ್ತು ಈಗ? ಬನ್ನಿ, ನೀವು ಬನ್ನಿ ನನ್ನ ಜೊತೆ. ಇಲ್ಲಿ ಯಾರಾದ್ರೂ ಇರುವಂತ ಜಾಗನ ಸುತ್ತ ಹಿಮನೆ ತುಂಬಿಕೊಂಡಿದೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಆಶ್ರಮ ಕೂಡ ಇಲ್ಲ. ಇಲ್ಲಿ ಹೇಗಿರ್ತೀಯಮ್ಮ ನೀನು? ಎಷ್ಟು ಕಷ್ಟ ಅನುಭವಿಸ್ತಿದ್ಯೋ ಏನೋ. ಆಮೇಲೆ ಗೃಹಸ್ಥಿ ಮತ್ತೆ ಸನ್ಯಾಸದ ಆಧಾರದ ಮೇಲೆ ಅಲ್ಲಿ ಪಗಡೆ ಆಟ ಶುರುವಾಯ್ತು.
ತಗೊಳ್ಳಿ ಪ್ರಭು, ಆಟವನ್ನ ಶುರು ಮಾಡಿ. ಆಟ ಶುರು ಆಗೋ ಮೊದಲು ಆಟದ ನಿಯಮನ ನಾನು ಮತ್ತೆ ಹೇಳೋಕೆ ಇಷ್ಟಪಡ್ತೀನಿ ಅಳಿಯಂದ್ರೆ. ಆಟದ ನಿಯಮದ ಪ್ರಕಾರ ನಾನೇನಾದ್ರೂ ಗೆದ್ರೆ ಆಗ ಅಳಿಯಂದ್ರೆ ನೀವು ಇಡೀ ಕೈಲಾಸದಲ್ಲಿ ಒಂದು ಅರಮನೆ ನಿರ್ಮಾಣ ಮಾಡಬೇಕು. ಮಾತೆ ಮೈನಾದೇವಿ ಮತ್ತು ಪ್ರಭುಗಳ ಮಧ್ಯೆ ಗೃಹಸ್ಥಿ ಮತ್ತೆ ಸನ್ಯಾಸದ ಆಧಾರದ ಮೇಲೆ ಒಂದು ಸ್ಪರ್ಧೆ ಶುರುವಾಯಿತು. ಮಗಳೇ ನೋಡು, ನಾನು ಗೆದ್ಬಿಟ್ಟೆ. ಆ ಘಟನೆಯ ನಂತರ ಪ್ರಭುಗಳ ಮನಸ್ಸಿನಲ್ಲಿ ಏನಿತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಆ ಘಟನೆ ಯಾವ ರೀತಿ ಕೆಲಸ ಮಾಡ್ತು ಅಂದ್ರೆ ಅವರಿಬ್ರನ್ನು ದೂರ ಮಾಡ್ಬಿಡ್ತು. ಆಮೇಲೆ ಕೈಲಾಸದಲ್ಲಿ ಅರಮನೆ ಕಟ್ಟೋದಕ್ಕೆ ರಾವಣನ ಕರೆಸಿದ್ರು. ಜಯ ಶಿವಶಂಭೋ. ಹೇ ಮಹಾದೇವ, ನಿಮ್ಮ ಚರಣಗಳಿಗೆ ರಾವಣನ ಸಾಷ್ಟಾಂಗ ಪ್ರಣಾಮಗಳು. ಮಾತೆ, ನಿಮ್ಮ ಚರಣಗಳಿಗೂ ನನ್ನ ಸಾದರ ಪ್ರಣಾಮಗಳು. ರಾವಣ, ಪ್ರಭು, ನೀನು ನಿನ್ನ ಮಾಯಾವಿ ಶಕ್ತಿಯಿಂದ ಅಲ್ಪ ಸಮಯದಲ್ಲೇ ಕೈಲಾಸದಲ್ಲಿ ಒಂದು ಅರಮನೆ ನಿರ್ಮಿಸಬೇಕು. ಆಮೇಲೆ ಮಹಾದೇವನ ಅಪ್ಪಣೆ ಆಗ್ತಿದ್ದ ಹಾಗೆ ರಾವಣ ತನ್ನ ಕಲಾಶಕ್ತಿಯಿಂದ ಅರಮನೆಯ ನಿರ್ಮಾಣದ ಕಾರ್ಯನ ಪ್ರಾರಂಭ ಮಾಡ್ದ. ರಾವಣ ಅರಮನೆಯೇನೋ ನಿರ್ಮಾಣ ಮಾಡ್ದ, ಆದ್ರೆ ಅಲ್ಲಾಗಿದ್ದೇ ಬೇರೆ ಪ್ರಭು. ನೀನ್ ಸಿದ್ಧ ಮಾಡಿರೋ ಈ ಅರಮನೆ ಸ್ವರ್ಗಕ್ಕಿಂತ ಸುಂದರ ಹಾಗೆ ಪರಿಪೂರ್ಣವಾಗಿದೆ. ಆದ್ರೆ ಒಂದು ವಿಷಯ ಈಗ್ಲೂ ಅಪೂರ್ಣವಾಗಿದೆ ಮಾತೆ. ಏನ್ ಅಪೂರ್ಣವಾಗಿದೆ ನಾರದ ಮುನಿಗಳೇ? ವಾಸ್ತು ಪೂಜೆ ನಂತರ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡದೇ ಇದ್ರೆ ಈ ಶುಭ ಕಾರ್ಯ ಅಪೂರ್ಣ ಆಗುತ್ತೆ. ಶಾಸ್ತ್ರದ ಪ್ರಕಾರ ಅರಮನೆಯ ಅಧಿಪತಿ ಈಗ್ಲೂ ರಾವಣನೇ, ಮಾತೆ ಪಾರ್ವತಿ ಅಲ್ಲ. ಯಾಕಂದ್ರೆ ರಾವಣನಿಗೆ ಈ ಪರಿಶ್ರಮಕ್ಕೆ ಪ್ರತಿಫಲನೆ ಸಿಕ್ಕಿಲ್ಲ, ಅಂದ್ರೆ ದಕ್ಷಿಣೆ ಸಿಕ್ಕಿಲ್ಲ. ರಾವಣನ ದಕ್ಷಿಣೆ ಪರಿಶ್ರಮದ ಮೌಲ್ಯನ ಸ್ವಯಂ ಮಹಾದೇವನೇ ಕೊಡ್ತಾರೆ. ಖಂಡಿತವಾಗಿ. ರಾವಣ, ನಿನ್ನ ಇಚ್ಛೆ ಏನಿದೆಯೋ ಅದನ್ನು ಕೇಳು. ನನ್ನ ದಕ್ಷಿಣೆಯ ರೂಪದಲ್ಲಿ ಈ ಅರಮನೆನ ಕೇಳ್ತಾ ಇದ್ದೀನಿ. ಈಗ ಈ ಕ್ಷಣದಿಂದ ಈ ಅರಮನೆ ನಿನಗೆ ಸೇರಿದ್ದು.
ನಿಮ್ಮ ಆಜ್ಞೆ ಪ್ರಭು. ಪ್ರಭುಗಳು ಅರಮನೆನ ದಾನ ಕೊಟ್ಟಿದ್ದಕ್ಕೆ ಮಾತೆ ಪಾರ್ವತಿಯ ಮನಸ್ಸಿಗೆ ಬಹಳ ದೊಡ್ಡ ಆಘಾತ ಆಯಿತು. ಅದರಿಂದ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ್ರು. ಪ್ರಭು, ಅದಕ್ಕಿಂತ ದೊಡ್ಡ ಅಪರಾಧ ನನ್ನಿಂದ ಆಯಿತು. ನನ್ನಿಂದಾಗೇನೆ ಮಹಾದೇವ ಮತ್ತೆ ಮಾತೆ ಮಧ್ಯ ದೊಡ್ಡ ಗೋಡೆನೆ ಎದ್ಬಿಡ್ತು. ಎಂಥ ಗೋಡೆ ಅಂದ್ರೆ ನಮಗಿದುವರೆಗೂ ಅರ್ಥನೇ ಆಗದೆ ಇರೋಂಥದ್ದು. ನೀವು ದುಃಖ ಪಡಬೇಡಿ. ಆದಷ್ಟು ಬೇಗ ನಿಮ್ಮ ಮಹಾದೇವ ನಿಮ್ ಜೊತೆ ಇರ್ತಾರೆ. ನೀವೇ ನನಗೆ ಹೇಳಿ, ಹೇಗ್ ದೂರ ಆದ್ರೂ ಮಹಾದೇವ ಮತ್ತೆ ನನ್ನ ನೆರೆಮನೆ ಗೆಳತಿ? ನಾನೊಬ್ಬ ಅಹಂಕಾರಿ ಶಿವಭಕ್ತ ಆಗಿದ್ದೆ ಪ್ರಭು. ಮಾತೆ ಕೈಲಾಸಕ್ಕೆ ಬಂದಾಗಿಂದ ನಾನು ಅವರನ್ನ ವಿರೋಧಿಸ್ತಾನೆ ಇದ್ದೆ. ಇವತ್ತು ಶಿವ ಮತ್ತು ಪಾರ್ವತಿಯ ಮಿಲನ. ವಿಷಯ ಏನಂದ್ರೆ ಈ ಮಿಲನ ಅವರಿಬ್ಬರನ್ನ ಒಂದು ಮಾಡುತ್ತೆ. ಅವರಿಬ್ರು ಸಮಾನ ರೂಪದಲ್ಲಿ ಶಕ್ತಿಶಾಲಿಗಳಾಗ್ತಾರೆ. ಇಲ್ಲ ದೇವಋಷಿ, ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಅವರಿಬ್ರು ಒಂದೇ ಆಗಿದ್ದಿದ್ರೆ ಮಾತೆ ಪಾರ್ವತಿ ಕೈಲಾಸದಲ್ಲಿ ಅರಮನೆ ಕಟ್ಟಿಸ್ತಾ ಇದ್ರೇನು? ಖಂಡಿತ ಇಲ್ಲ. ಯೋಚನೆ ಮಾಡಿ, ಮಾತೆ ಪಾರ್ವತಿಗೇನಾದ್ರೂ ಉಪಾಯವನ್ನ ಮಾಡಿ ಮಿಲನ ಸ್ವರೂಪದಿಂದ ಅವರಿಗೆ ಸಂತಾನ ಪ್ರಾಪ್ತಿಯಾದ್ರೆ ಆಗ ಆ ಏಕ ಆಕಾರ ಸ್ವರೂಪನ ನಾನು ಕತ್ತರಿಸಾಕ್ತೀನಿ. ಕತ್ತರಿಸಿ ನನ್ನ ಮಹಾದೇವನ್ನ ಬೇರೆ ಮಾಡ್ತೀನಿ. ಆದ್ರೆ ಮಾತೆ ಪಾರ್ವತಿನ ನಾನು ಪೂಜ್ಯ ಅಂತ ಒಪ್ಕೊಳ್ಳೋದೇ ಇಲ್ಲ, ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನನ್ನ ಆ ನೀಚ ಬುದ್ಧಿಯಿಂದಾನೇ ಮಾತೆ ಮತ್ತೆ ಪ್ರಭುವಿನ ಮಧ್ಯೆ ಅಂತರ ಜಾಸ್ತಿ ಆಗ್ತಾ ಹೋಯ್ತು. ಪ್ರಭು ಪ್ರಭು, ಇವತ್ತು ನಿಮ್ಮ ಮೂರನೆಯ ಕಣ್ಣು ನನ್ನನ್ನು ಸುಟ್ಟರೂ ಪರವಾಗಿಲ್ಲ. ನಾನು ನಿಮ್ಮ ಈ ಮಹಾಮಿಲನನ ತಡಿತೀನಿ. ಅಯ್ಯೋ ಋಷಿಭೃಂಗಿ, ನೀವು ಇಲ್ಲಿ ಈ ರಾತ್ರಿಯಲ್ಲಿ? ಇವತ್ತು ಮಹಾದೇವನ ಮಹಾಮಿಲನದ ರಾತ್ರಿ. ಅದರಿಂದ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ನಾನು ಹೋಗೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಸ್ವತಃ ಮಹಾದೇವನಿಗೂ ಸಾಧ್ಯ ಇಲ್ಲ. ಋಷಿಭೃಂಗಿ, ಮಾತೆಗೆ ಇವತ್ತು ನೀನ್ ಮಾಡಿರೋ ಅವಮಾನ ಮಿತಿ ಮೀರಿದೆ. ನನ್ನ ಶಾಪದ ದಂಡನೆ ಸ್ವೀಕರಿಸೋಕೆ ಸಿದ್ಧನಾಗು.
ಶಕ್ತಿಯ ಮಿಲನಕ್ಕೆ ಅಡ್ಡಿ ಮಾಡಿದ್ದೊಂದೇ ಅಲ್ಲ, ನಮ್ಮಿಬ್ಬರನ್ನು ದೂರ ಮಾಡುವಂತ ದೊಡ್ಡ ದುಸ್ಸಾಹಸ ಮಾಡಿದ್ಯಾ. ಸುಮ್ನಿರು ಪಾರ್ವತಿ. ಭೃಂಗಿಯಿಂದ ತಪ್ಪಾಗಿದೆ. ಅವನನ್ನು ಕ್ಷಮಿಸ್ಬಿಡು. ಋಷಿ ಭೃಂಗಿ ಪತಿ ಪತ್ನಿಯ ಅಂತರಂಗದ ಮರ್ಯಾದೆಗೆ ಅವಮಾನ ಮಾಡಿದ್ದಾರೆ. ಅವರನ್ನ ಕ್ಷಮಿಸ್ಬೇಕಾ? ಇವತ್ತಿನ ಘಟನೆಗೆ ಕಾರಣ ಭೃಂಗಿಯಲ್ಲ ಪಾರ್ವತಿ. ಹಾಗಾದ್ರೆ ಕಾರಣ ಯಾರು? ಬಹುಶಃ ಶಿವಶಕ್ತಿಯ ಸಂಪೂರ್ಣ ಮಿಲನಕ್ಕೆ ಇದು ಸರಿಯಾದ ಸಮಯ ಆಗಿರಲಿಲ್ಲ ಅನ್ಸುತ್ತೆ. ಪಂಚತತ್ವಗಳಿಂದ ಸೃಷ್ಟಿಯಾಗಿರೋ ಮನುಷ್ಯ ರೂಪದಲ್ಲಿರೋ ನನ್ನ ಪಾರ್ವತಿ ಬಹುಶಃ ಇದಕ್ಕೆ ಸಿದ್ಧಳಾಗಿರಲಿಲ್ಲ ಅನ್ಸುತ್ತೆ. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನೋ ಒಂದು ಕೊರತೆ ನನ್ನಲ್ಲಿದೆ ಅಂತನಾ? ನಾನು ಹೊರಡ್ತಾ ಇದ್ದೀನಿ ಕೈಲಾಸಕ್ಕೆ. ಮತ್ತೆ ನಿಮ್ಗೆ ನನ್ನ ಯಾವ ಅವಶ್ಯಕತೆನೂ ಇಲ್ಲ. ಆಮೇಲೆ ಒಂದಿನ ಮಾತೆ ಪ್ರಭುಗಳಿಗೆ ಒಂದು ಷರತ್ ಹಾಕಿದ್ರು. ಆ ಷರತ್ತಿನಿಂದ ನಮ್ಮ ಪ್ರಭುಗಳು ಕೈಲಾಸನ ತ್ಯಜಿಸಬೇಕಾಯಿತು. ಈ ಸಲ ನಾನು ಹೋದ್ರೆ ಮತ್ತೆ ಹಿಂದಿರುಗಿ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಸಾಧ್ಯ ಯಾಕಾಗಲ್ಲ ಮಹಾದೇವ? ಕೆಲವೊಂದ್ಸಲ ಪರೀಕ್ಷೆಗೆ ಹೆಚ್ಚು ಸಮಯ ತಗೊಳುತ್ತೆ, ಹಾಗೆ ನಿರೀಕ್ಷೆನೂ ಕೂಡ. ಆವತ್ತಿನಿಂದ ಇಲ್ಲಿವರೆಗೂ ನಾವು ನಮ್ಮ ಪ್ರಭುಗಳನ್ನ ಹುಡುಕ್ತಾ ಎಲ್ಲ ಕಡೆನೂ ಅಲಿತಾ ಇದ್ದೀವಿ. ಅಮ್ಮ, ನನ್ಗನ್ಸುತ್ತೆ ಅಣ್ಣನ ತಪಸ್ಸು ಪೂರ್ತಿ ಆಯ್ತು ಅಂತ. ಅವರಿಗೆ ವಿಶೇಷ ಶಕ್ತಿ ಸಿಕ್ಕಿದೆ. ನನ್ನ ತಪಸ್ಸಿಂದ ಹುಟ್ಟಿರೋ ಶಕ್ತಿಗಳೇ ನೀವು. ನನ್ನ ವಿಶೇಷ ಅಸ್ತ್ರ ಆಗಬೇಕು. ಇದು ತ್ರಿಲೋಕ ವಿಜೇತ ಅಮರ ತಾರಕಾಸುರನ ಆದೇಶ. ವಿಶೇಷ ಅಸ್ತ್ರ? ವಿಶೇಷ ಅಸ್ತ್ರ ಅಂದ್ರೆ ಅರ್ಥ ಏನು? ಅಮ್ಮ, ಈ ವಿಶೇಷ ಅಸ್ತ್ರನೇ ಬಾಲಶಿವನ ಅಂತ್ಯಕ್ಕೆ ಕಾರಣ ಆಗುತ್ತೇನೋ? ಹಾಗೇನಾದ್ರೂ ಆದ್ರೆ ಅಮ್ಮ, ನನ್ನ ಅಣ್ಣನ ದಾರಿಯಲ್ಲಿ ಬರೋ ಎಲ್ಲ ಸಂಕಷ್ಟನೂ ನಾಶ ಆಗುತ್ತೆ. ನನ್ನಣ್ಣ ಸದಾ ಕಾಲಕ್ಕೂ ಅಮರ ಆಗ್ತಾನೆ. ನಾನು ನಿನ್ನ ತಪಸ್ಸಿನಿಂದ ಉದ್ಭವವಾದ ಶಕ್ತಿ ಅಸ್ತ್ರವಾಗಿ ನಿನ್ನ ಬಳಿ ಇರ್ತೇನೆ. ನಿನ್ನ ಪ್ರಭಾವ ಏನು?
ನಿನ್ನ ಪ್ರಭಾವದ ಬಗ್ಗೆ ಹೇಳು. ನನ್ನ ಪ್ರಭಾವದಿಂದ ಯಾರು ಬೇಕಾದ್ರೂ ನೀನು ಹೇಳೋ ಸಮಯದ ತನಕ ಚಿರನಿದ್ರೆಯಲ್ಲಿರ್ತಾರೆ. ದೇವ, ದಾನವ, ಯಕ್ಷ, ಗಂಧರ್ವ, ಗ್ರಹ, ನಕ್ಷತ್ರ ಯಾರ ಮೇಲೆ ನೀನು ನನ್ನ ಪ್ರಯೋಗ ಮಾಡಿದ್ರೂ ಅವರು ಸಾಯೋದೂ ಇಲ್ಲ, ಜೀವಂತವಾಗಿ ಸಕ್ರಿಯವಾಗೂ ಇರಲ್ಲ. ಕೇವಲ ಶವದ ಹಾಗೆ ಮೂರ್ಛಿತ ಅವಸ್ಥೆಯಲ್ಲಿ ನಿದ್ರೆ ಮಾಡ್ತಾರೆ. ಹೇ ಶಸ್ತ್ರ, ಬಾ, ಬಂದು ನನ್ನ ಒಳಗಡೆ ಸೇರಿಕೋ. ನಾನ್ ನಿನಗೆ ಆಮಂತ್ರಣ ಕೊಟ್ಟಿದ್ದೀನಿ.